ಟಿವಿ ನೈನ್ ಜೊತೆ ಇದ್ದರೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಅಶೋಕ್ ಅವರೇ, ರಾಜ್ಯಪಾಲರ ಭಾಷಣ ಈಗ ಮತ್ತೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವೆ ಸಂಘರ್ಷಕ್ಕೆ ಏರ್ಪಡುವಂತಹ ಸಾಧ್ಯತೆಗಳು ಸೃಷ್ಟಿಯಾಗುವಂತಹ ಸನ್ನಿವೇಶ ಈಗ ಕಂಡು ಬರ್ತಾ ಇದೆ. ಇದು ರಾಜ್ಯಪಾಲರ ಹುದ್ದೆ ಏನಿದೆ ಅದೊಂದು ಗೌರವಯುತವಾದ ಹುದ್ದೆ. ಮುಖ್ಯವಾಗಿ ಫೆಡರಲ್ ವ್ಯವಸ್ಥೆಯಲ್ಲಿ ಗವರ್ನರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಬೇಕು. ಆ ಕೆಲಸವನ್ನು ಗವರ್ನರ್ ಅವರು ನಿಭಾಯಿಸ್ತಾ ಇದ್ದಾರೆ. ಸಂವಿಧಾನದ ವಿಧಿ 175 ಅಡಿಯಲ್ಲಿ ಎರಡೂ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವಂಥ ಅಧಿಕಾರ ಗವರ್ನರ್ಗೆ ಇದ್ದೇ ಇದೆ. ಸಂವಿಧಾನದ ವಿಧಿ 176 ಅಡಿಯಲ್ಲಿ ರಾಜ್ಯ ಸರ್ಕಾರ ಏನು ಕ್ಯಾಬಿನೆಟ್ ಭಾಷಣವನ್ನು ಕೊಡುತ್ತೆ ಅದನ್ನು ಬಗ್ಗೆ ಮಾತಾಡ್ಬೋದು ಅಂತ ಇದೆ. ಅವ್ರು ಹೇಳಿದ್ದೇ ಮಾತಾಡಲೇಬೇಕು ಅಂತ ಎಲ್ಲೂ ಇಲ್ಲ. ಪ್ರಮುಖವಾಗಿ ಯಾವುದೋ ವ್ಯಕ್ತಿ ನಿಂದನೆ ಮಾಡಿರುವಂಥದ್ದು, ಪದ ಬಳಕೆಯ ಪ್ರಯೋಗ ಇರ್ಬೋದು, ಕೇಂದ್ರದ ಪ್ರಧಾನಮಂತ್ರಿಗಳಿರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಇವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಯಾವುದೇ ಅಧಿಕಾರ ಇರೋದಿಲ್ಲ. ಇಲ್ಲಿ ರಾಜ್ಯಪಾಲರಿಗೆ ಅವರು ಪದ ಬಳಕೆಯನ್ನು ನಿಯಂತ್ರಣ ಮಾಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ಇವರು ದುರ್ಯೋಧನ ಥರ ಹಠ ಹಿಡಿದು ಆ ಪದಗಳನ್ನು ಉಪಯೋಗ ಮಾಡಬೇಕು ಅಂತ ಸೋನಿಯಾ ಗಾಂಧಿಯವ್ರನ್ನ, ರಾಹುಲ್ ಗಾಂಧಿಯವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಅವ್ರ ಬುಕ್ಕನ್ನು ಪ್ರಿಂಟ್ ಮಾಡಿದ್ದಾರೆ. ಇದರಿಂದ ಏನೂ ಉಪಯೋಗ ಆಗಲ್ಲ. ಇದರಿಂದ ಸುಮ್ಮನೆ ವೈಮನಸ್ಯ ಬೆಳೆಸ್ತೈತೆ ಹೊರತು ಇದರಿಂದ ರಾಜ್ಯಕ್ಕೆ ಏನು ಬೆನಿಫಿಟ್ ಬರ್ತೈತೆ? ಅಧಿವೇಶನ ಕರೆಯೋ ಅವಶ್ಯಕತೆನೇ ಇರಲಿಲ್ಲ. ಯಾಕಂದರೆ ಜನರ ತೆರಿಗೆ ದುಡ್ಡು. ನಿಮಗೆ ವಿರೋಧ ಇದ್ದಿದ್ದರೆ ನೀವು ಎಲ್ಲ MLAಗಳು ನೀವು ಸೈನ್ ಮಾಡಿ ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಗೆ ಕಳಿಸ್ಬೋದಾಯಿತು. ನಾವಂತೂ ವಿರೋಧ ಮಾಡ್ತೀರಿ, ನಾವು JDS. ಅದಕ್ಕೆ ಸದನ ಕರೆದು ಸದನ ದುಡ್ಡು ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಇಲ್ಲಿಗೆ ಗವರ್ನರ್ ಅವರಿಗೆ ಒಂದು ವಿಶೇಷ ಗೌರವ ಕೊಡಬೇಕಾಯಿತು. ಅದನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಗಾಳಿಗೆ ತೂರಿದೆ. ಇದು ಸಂವಿಧಾನದ ವಿರೋಧಿ ನಿಲುವು ಕಾಂಗ್ರೆಸ್ದು. ರಾಜ್ಯ ಸರ್ಕಾರ ಅಂದರೆ ಸಚಿವರುಗಳು ರಾಜ್ಯಪಾಲರು ಬಂದು ಭಾಷಣವನ್ನು ಮಾಡಲೇಬೇಕು ಅನ್ನೋಂಥ ಒತ್ತಾಯವನ್ನು ಹೇರ್ತಾ ಇದ್ದಾರೆ. ಈಗ ಮಾಡಲೇಬೇಕು ಅಂತ ನೋಡಿ, ಭಾಷಣ ಬಂದು ಮಾಡಲೇಬೇಕು ಅಂತಲೇ ಇದೆ. ಆದರೆ ಹೀಗೇ ಓದಬೇಕು ಅಂತ ಎಲ್ಲಿಲ್ಲ. ಹಿಂದೆ ನಮ್ಗೆ ಸ್ವಾತಂತ್ರ್ಯ ಬಂದಾಗ ಸುಮಾರು 10-15 ಮಹಾರಾಜರುಗಳು ಗವರ್ನರ್ ಆಗಿದ್ರು. ನಮ್ಮ ರಾಜ್ಯಕ್ಕೂ ಗವರ್ನರು ಮಹಾರಾಜರು. ಅವರು ಬಂದು ಮೊದಲನೇ ಲೈನು ಕೊನೆ ಲೈನು ಓದಿ ಹೋಗ್ತಾ ಇದ್ರು ಅವರು. ಇದು ಸುಪ್ರೀಂ ಕೋರ್ಟಲ್ಲೂ ಪ್ರಶ್ನೆ ಆಗಿದೆ. ಸುಪ್ರೀಂ ಕೋರ್ಟು ಆಗ ಸ್ಪಷ್ಟವಾಗಿ ಹೇಳಿದೆ, ನಾವು ಗವರ್ನರ್ ಅವರ ಅಧಿಕಾರದ ಮಧ್ಯೆ ನಾವು ಬರಲ್ಲ, ಇದು ಗವರ್ನರ್ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಹಾಗೆ ಅಷ್ಟೇ, ಗವರ್ನರು ಅವರು ಏನು ಬೇಕೋ ಅದು ಹೋಗ್ಬೋದು. ಎಲ್ಲ ಓದಬೇಕು ಅಂತ ಎಲ್ಲಿದೆ ತೋರಿಸಿ. ಸಂವಿಧಾನದ 175 ವಿಧಿ 175ರಲ್ಲಿ ಇವರೆಲ್ಲ ಬರ್ಕೊಟ್ಟಿದ್ದೆಲ್ಲ ಓದಬೇಕು ಅಂತ ಎಲ್ಲಾನ ಇದೆಯಾ? ಏನೂ ಇಲ್ಲ. ಮತ್ತು ಯಾಕೆ ನೀವು ಒತ್ತಡ ಹಾಕ್ತೀರಾ? ಹಿಂಗೆ ಓದಬೇಕು, ಹೀಗೆ ಹೇಳಬೇಕು, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಬೇಕು, ಈ ಥರ ಯಾಕೆ ಕೊಡ್ತೀರಾ? ಇನ್ನು ನಮ್ಮ ಸರ್ಕಾರನೂ ಇತ್ತಪ್ಪ. ನಾನು ಮಂತ್ರಿ ಆಗಿದ್ದೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು. ಫ್ಲಡ್ ಆಯಿತು, 50,000 ಕೋಟಿ ಲಾಸ್ ಆಯಿತು. ನಾವು ಕೇಳಿದ್ರೆ ಹಣ ಕೊಡಲೇ ಇಲ್ಲ. ಕಾವೇರಿ ವಿಚಾರ ಬಂದಾಗ, ನಮಗೂ ಕಾವೇರಿಗೂ ದೊಡ್ಡ ಸಮಸ್ಯೆ ಬಂದಾಗ ನಾವು ಪ್ರಧಾನಮಂತ್ರಿಗೆ ಹೋಗಿ ಎರಡೂ ರಾಜ್ಯಗಳು ಭೇಟಿ ಮಾಡಿ ಮಾತಾಡಿದಾಗ ಅವ್ರು ತಮಿಳ್ನಾಡು ಪರ ನಿಂತರು. ನಾವು ಅವಾಗ ಗವರ್ನರ್ ಸ್ಪೀಚಲ್ಲಿ ಮನಮೋಹನ್ ಸಿಂಗ್ ಅವ್ರನ್ನ ಬೈದಿದ್ದೀರ ನಾವು? ಏನೂ ಇಲ್ಲಲ್ಲ. ಗೌರವಯುತವಾಗಿ ನಡ್ಕೊಳ್ಳಿ. ಸೋನಿಯಾ ಗಾಂಧಿನ ರಾಹುಲ್ ಗಾಂಧಿನ ಮೆಚ್ಚಿಸಾಕಿದ್ರೆ ಎಲ್ಲನ ಸಂತೆಗೆ ಹೋಗಿ, ಯಾವುದಾನ ಮೈಸೂರಲ್ಲಿ ಒಂದು ಸಂತೆಗೆ ಹೋಗಿ ಭಾಷಣ ಮಾಡಿ, ನಿಮ್ಗೇನು ಬೇಕೋ ಮಾಡ್ಬಿಟ್ಟು ಕಳಿಸ್ಕೊಡಿ. ಸದನನೇ ಯಾಕೆ ಉಪಯೋಗ ಮಾಡ್ಕೊಂತೀರ? ನಿಮ್ಮ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿನ ಮೆಚ್ಚಿಸ ಇದು ಒಳ್ಳೇದಲ್ಲ. ಇದು ಕೂಡಲೇ ನೀವು ಗವರ್ನರ್ ಅವ್ರನ್ನ ವಿನಂತಿ ಮಾಡಿ ಒಪ್ಪಿಸಿ ಅವರನ್ನು ಸದನಕ್ಕೆ ಬರಮಾಡ್ಕೊಳ್ಳುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಇದನ್ನು ತಪ್ಪಿದ್ರೆ ನೀವು ಸಂವಿಧಾನಕ್ಕೆ ಅಗೌರವ ಮಾಡ್ತಾ ಇದ್ದೀರಾ ಅಂತ ರಾಜ್ಯದ ಜನ ತಿಳ್ಕೊತಾರೆ. ಇಲ್ಲಿ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಯಾವುದೇ ಉಪಕಾರ ಮಾಡ್ತಾ ಇಲ್ಲ, ಬರೆದುಕೊಟ್ಟಂತ ಭಾಷಣವನ್ನ ಓದುವಂಥದ್ದು ಅವರ ಜವಾಬ್ದಾರಿ ಅನ್ನುವಂಥದ್ದನ್ನ ಸಚಿವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ನೀವು ರಾಜ್ಯಪಾಲರಿಗೆ ಏನು ಉಪಕಾರ ಮಾಡ್ತಾ ಇದ್ದೀರಾ? ಅವ್ರಿಗೆ ನೀವೇನು ಉಪಕಾರ ಅಲ್ಲ, ನೀವೇನು ಉಪಕಾರ ಏನೂ ಇಲ್ಲಲ್ಲ. ಇದ್ರ ಉಪಕಾರದ ಪ್ರಶ್ನೆನೇ ಇಲ್ಲ. ಇದೆಲ್ಲ ಸಂವಿಧಾನದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಡಿಯಲ್ಲಿ ನಡೆಯುವಂಥದ್ದು. ನೀವು ಹಿಂಗೆ ಓದಬೇಕು ಅಂತ ಎಲ್ಲಿದೆ? ಯಾವ ಆ್ಯಕ್ಟಲ್ಲಿ ಇದೆ? ತೋರಿಸಿ, ಓದ್ಬಿಡ್ಲಿ. ಪೂರ್ತಿ ಓದಬೇಕು ಅಂತ ಇದೆ. ಬರ್ಕೊಟ್ಟಿದ್ದೆಲ್ಲ ಓದಬೇಕು ಅಂತ ಎಲ್ಲಿ ಬರೆದಿದೆ? ಕಟ್ಟುನಿಟ್ಟಾಗಿ ಓದಲೇಬೇಕು ಅಂತ ಎಲ್ಲಿದೆ ಸಂವಿಧಾನದಲ್ಲಿ? ಏನೂ ಇಲ್ಲ. ಓದಬೇಕು ಅಂತ ಇದೆ. ಅದು ಗವರ್ನರ್ ವಿವೇಚನೆ, ಯಾವುದು ಓದಬೇಕು ಯಾವುದು ಬಿಡಬೇಕು ಅದು ವಿವೇಚನೆ ಬಿಟ್ಟಿದೆ. ಈಗ ಹಿಂದೆ ನಾನು ಹೇಳಿದ್ನಲ್ಲ, ಭಾಳಷ್ಟು ಗವರ್ನರ್ ಅವರುಗಳು
ಮೊದಲನೇ ಪೇಜು ಕೊನೆ ಪೇಜು ಓದಿ ಹೋಗಿದ್ದಾರೆ. ಅದೆಲ್ಲ ಇದೆ, ಸಂವಿಧಾನದಲ್ಲಿ ಅವಕಾಶಗಳಿದೆ. ನೀವು ಸರ್ಕಾರ ಗವರ್ನರ್ ಅವ್ರಿಗೆ ಇರುವಂಥ ಅಧಿಕಾರಕ್ಕೆ ಚ್ಯುತಿ ತರಬೇಡಿ. ಮತ್ತು ನೀವು ಹೊಸದಾಗಿ ಸಂವಿಧಾನಕ್ಕೆ ಅಗೌರವ. ಯಾರು ನೀವು? ಕಾಂಗ್ರೆಸ್ ಅವ್ರ ಬಾಯಲ್ಲಿ, ದೆವ್ವದ ಬಾಯಲ್ಲಿ ಅದೇನೋ ವೇದಾಂತ ಬಂದಂಗೆ ಇವ್ರು ಮಾತಾಡ್ತಾರೆ. ಹಿಂದೆ ಎಮರ್ಜೆನ್ಸಿ ತಂದು ಈ ದೇಶದಲ್ಲಿ ಎಲ್ಲರನ್ನೂ ಜೈಲಿಗೆ ಹಾಕಿದ್ರಲ್ಲ, ಜಡ್ಜ್ಗಳನ್ನೆಲ್ಲ ಜೈಲಿಗೆ ಹಾಕಿದ್ರಿ, ಪತ್ರಿಕಾ ಮಾಧ್ಯಮ ಜೈಲಿಗೆ ಹಾಕಿದ್ರಿ. ಅವಾಗ ಯಾವ ಸಂವಿಧಾನ ಇತ್ತು? ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕಾರ ಮಾಡಿದ್ರಿ. ಅವಾಗ ಯಾವ ಸಂವಿಧಾನ ಇತ್ತು? ಸಂವಿಧಾನಕ್ಕೆ ಸುಮಾರು 40-50 ಬಾರಿ ತಿದ್ದುಪಡಿಯನ್ನು ಮಾಡಿದ್ದೀರಾ. ಅವಾಗೆಲ್ಲೋ ಆಯಿತು? ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರಿ. ಅವಾಗ ಯಾವ ಸಂವಿಧಾನ ನಿಮ್ಗೆ ಅಡಿಯಿತ್ತು? ಇವಾಗ ಹೊಸದಾಗಿ ಸಂವಿಧಾನನ ಕಂಡುಹಿಡಿದಿದ್ದೀರಾ ನೀವು. ಇವನ್ನ ಜನ ಮೆಚ್ಚಲ್ಲ. ಗೌರವಯುತವಾಗಿ ಒಬ್ಬ ವಿರೋಧ ಪಕ್ಷದ ನಾಯಕನ ಹೇಳ್ತಾರೆ, ಗೌರವಯುತವಾಗಿ ರಾಜ್ಯಪಾಲನ ನಡೆಸ್ಕೊಳ್ಳಿ. ಇಲ್ಲ ಅಂದರೆ ಇದು ನಿಮಗೆ ಕಳಂಕ ಆಗಿ ತಟ್ಟುತ್ತೆ ನಿಮಗೆ. ರಾಜ್ಯಪಾಲರು ಬಂದು ಭಾಷಣ ಮಾಡೋದಿಲ್ಲ ಅನ್ನುವಂಥದ್ದನ್ನ ಎಲ್ಲೂ ಕೂಡ ಹೇಳಿಲ್ಲ. ಕೆಲವೊಂದಿಷ್ಟು ಪ್ಯಾರಾಗಳನ್ನ ತೆಗೀರಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕೇರಳ ಮತ್ತು ತಮಿಳುನಾಡಿನಲ್ಲಿ ವಿಧಾನಸಭೆಯಲ್ಲಿ ನಡೆದಂತಹ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಆತುರಕ್ಕೆ ಬಿತ್ತ ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ. ಎಲ್ಲ ಸೋನಿಯಾ ಗಾಂಧಿನ ಮೆಚ್ಚಿಸೋಕ್ಕೆ, ರಾಹುಲ್ ಗಾಂಧಿನ ಮೆಚ್ಚಿಸೋಕ್ಕೆ. ಅದು ಬಿಟ್ಟರೆ ಇವ್ರಿಗೇನಿದೆ? ಇವ್ರಿಗೆ ಇಲ್ಲಿ ಇವ್ರದ್ದು ಅಧಿಕಾರ ಜಗಳ ನಡೀತಾ ಇದೆ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರೂ ಅಧಿಕಾರ ಉಳಿಸ್ಕೊಬೇಕು ಅಂತ ಸಿದ್ದರಾಮಯ್ಯ. ಅದಕ್ಕೆ ಅಧಿಕಾರ ಉಳಿಸ್ಕೊಬೇಕು ಅಂದರೆ ರಾಹುಲ್ ಗಾಂಧಿನ ಮೆಚ್ಚಿಸಬೇಕು. ರಾಹುಲ್ ಗಾಂಧಿನ ಮೆಚ್ಚಿಸೋಕ್ಕೋಸ್ಕರ ಈ ಜಗಳ ಕಿತಾಪತಿ ತೆಗೆದಿದ್ದಾರೆ. ನೋಡಿ, ನಾನು ವಿರೋಧಿ, ನಾನು ನರೇಂದ್ರ ಮೋದಿ ವಿರೋಧಿ ಅಂತ ತೋರಿಸ್ಕೊಳಕ್ಕೆ ಈ ನಾಟಕ ಆಡ್ತಾ ಇದ್ದಾರೆ. ಈ ನಾಟಕನೆಲ್ಲ ಜನ ಮೆಚ್ಚಲ್ಲ. ಮಾನ ಮರ್ಯಾದೆಯಿಂದ ನಡ್ಕೊಳ್ಳಿ, ಘನತೆ ಗೌರವವನ್ನು ಕೊಡಿ ರಾಜಭವನಕ್ಕೆ. ಒಂದು ವೇಳೆ ನಾಳೆ ರಾಜ್ಯಪಾಲರು ಭಾಷಣವನ್ನ ಮಾಡದೇ ಇದ್ರೆ ಅಥವಾ ಅಧಿವೇಶನಕ್ಕೆ ಬರದೇ ಇದ್ರೆ ವಿಪಕ್ಷವಾಗಿ ಬಿಜೆಪಿ ಏನ್ ಮಾಡುತ್ತೆ? ನೋಡಿ, ನನಗನ್ಸೋ ಪ್ರಕಾರ ಗವರ್ನರ್ ಅವರು ಬರ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಅವರು ಓದೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ಏನು ಬೇಕಾದರೂ ಓದ್ಬೋದು. ಅವ್ರಿಷ್ಟ ಸಲಹೆ ತಗೊಬೇಕು ಅಂತ ಸಂವಿಧಾನದ ಇದರಲ್ಲಿದೆ. ಸಲಹೆ ತಗೊಂಡು ಅವ್ರಿಗೇನು ಬೇಕೋ ಅದನ್ನು ಓದ್ಬೋದು. ಎಲ್ಲ ಓದಬೇಕು ಅಂತ ಇಲ್ಲ. ಅದರಿಂದ ನಾವು ಈ ಸರ್ಕಾರ ಏನಾದರೂ ತಪ್ಪು ನಡೆ ಮಾಡಿದ್ರೆ ಅದನ್ನು ಅಧಿವೇಶನದಲ್ಲಿ ನಾವು ಪ್ರಶ್ನೆ ಮಾಡ್ತೀರಿ. ಸರ್ಕಾರಕ್ಕೆ ಚೀಮಾರಿಯನ್ನಾಗ್ತೀರಿ. ಲೋಕಭವನ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಂಘರ್ಷ ಏರ್ಪಡದೇ ಇರುವಂತ ರೀತಿಯಲ್ಲಿ ಈ ಸಂದರ್ಭಕ್ಕೆ ರಾಜ್ಯ ಸರ್ಕಾರ ಏನು ಮಾಡಬೇಕು? ರಾಜ್ಯ ಸರ್ಕಾರ ಆ ಪದ ಪ್ರಯೋಗಗಳನ್ನು ಏನು ಮಾಡಿದ್ದಾರೆ ಆ ಪದ ಪ್ರಯೋಗಗಳನ್ನು ಹಿಂತೆಗಿಬೇಕು. ಇವ್ರಿಗೆ ಆ ಥರ ಪದ ಪ್ರಯೋಗ ಮಾಡಬೇಕಾದ್ರೆ ಹೋಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮುಂದೆ ಪದ ಪ್ರಯೋಗ ಮಾಡಲಿ, ಅಥವಾ ಮೆಮೊರಂಡಮ್ ಮಾಡಿಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಲಿ. ಅವರು ಉತ್ತರ ಕೊಡ್ತಾರೆ, ಇವ್ರು ಸರಿಯಾಗಿ ಉತ್ತರ ಕೊಡ್ತಾರೆ. ಅದಕ್ಕೆ ಗವರ್ನರ್ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋ ಅಂಥದ್ದು ಸರಿಯಲ್ಲ. ಇವ್ರ ಕೋಪ, ಮೋದಿಯವ್ರ ಮೇಲೆ ಕೋಪ ಇದ್ದರೆ ಅಲ್ಲೋಗಿ ತೋರಿಸ್ಲಿ. ಇವ್ರಿಗೆ ತಾಕತ್ತು ದಮ್ಮು ಇದ್ದರೆ ಹೋಗಿ ತೋರಿಸ್ಲಿ ಅಲ್ಲಿ. ಅದು ಬಿಟ್ಟುಬಿಟ್ಟು ಗವರ್ನರ್ ಮೇಲೆ ಯಾಕೆ ನೀವು ಕೋಪ ತಾಪವನ್ನು ತೋರಿಸ್ತೀರ? ಅವರು ಸೇತುವೆಯಾಗಿ ಕೆಲಸ ಮಾಡೋಕ್ಕೆ ಇರೋದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಸೇತುವೆ. ಆ ಸೇತುವೆಯನ್ನು ಕೊಡಲಿಯಿಂದ ಒಡೆಯುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ಮಾಡಬೇಡಿ ಅನ್ನೋ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇದಿಷ್ಟು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮ್ರಾಮನ್ ಹನುಮೇಶ್ ಜೊತೆ ಕಿರಣ್ ಹನಿಡ್ಕ, TV9 ಬೆಂಗಳೂರು.